ಎಲ್ಲ ಧರ್ಮದವರನ್ನ ಸಮಾನವಾಗಿ ಕಾಣ್ತಕ್ಕಂಥದ್ದು ಭೇಟಿಯವರ ಗುಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ವಿಶೇಷವಾಗಿ ಯಾರು ದುರ್ಬಲರಿದ್ದಾರೆ ಸಮಾಜದಲ್ಲಿ, ಅವ್ರ ಪರವಾಗಿ ಯಾವಾಗಲೂ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಭೇಟಿಯವರು ಬಹಳ ಲಾಯಲ್ ಆಗಿದ್ದಂಥ ವ್ಯಕ್ತಿ. ಯಾರನ್ನಾರು ನಂಬ್ಕೊಂಡ್ರೆ ಅವರನ್ನ ಯಾವಾಗಲೂ ಕೂಡ ಕೈ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಅಂತ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಹಾಗಾಗಿ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಬಂದಿದೆ. ಈ ಉಪಚುನಾವಣೆಯಲ್ಲಿ ಯಾರು ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥ ಚರ್ಚೆ ನಡೆಯುವಾಗ ನಾನು DK ಶಿವಕುಮಾರ್ ಮತ್ತೆ AICC ಜನರಲ್ ಸೆಕ್ರೆಟರಿ ಅವರು ಹೈಕಮಾಂಡ್ ಜೊತೆ ಮಾತಾಡಿ ಮೇಟಿಯವರ ಮನೆತನಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ರು. ಯಾಕಂತಂದ್ರೆ ನಮ್ಮ ನೀತಿನೂ ಕೂಡ ಕಾಂಗ್ರೆಸ್ ಪಾರ್ಟಿ ನೀತಿ, ಯಾರು ಸತ್ತೋಗಿದ್ದಾರೆ ಅವ್ರ ಮನೆಯವರಿಗೆ ಕ್ಯಾಂಡಿಡೇಟ್ ಮಾಡ್ತಕ್ಕಂಥದ್ದು ಮೊದಲಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರತೀತಿ. ಅದಕ್ಕೋಸ್ಕರವಾಗಿ ಮೇಟಿಯವ್ರ ಮನೆಗೆ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಹಾಗಾಗಿ ಮೇಟಿಯವರ ಮನೆ, ಅವರ 4 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ನಾನು ಕರೆಸಿದ್ದೆ, ಬೆಂಗಳೂರಿಗೆ ಕರೆಸಿದ್ದೆ. ಅಲ್ಲಿ ಕೇಳಿದೆ, ಹೈಕಮಾಂಡ್ ಅವರು ಯಾರು ತೀರ್ಮಾನ ಮಾಡ್ತಾರೆ ಅವರು ಅಭ್ಯರ್ಥಿ ಆಗಬೇಕು ಅಂತ ಹೇಳಿದೆ. ಅವರು ಅದಕ್ಕೆ ಒಪ್ಕೊಂಡ್ರು. 4 ಜನರು ಕೂಡ ಒಪ್ಕೊಂಡ್ರು. ಒಪ್ಕೊಂಡು ಹೈಕಮಾಂಡ್ ಜೊತೆ ಮಾತಾಡೋದು, ಗಂಡು ಮಕ್ಕಳು ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡೋದು. ಅದರಲ್ಲಿ ಯಾರಿಗೆ ಕೊಡಬೇಕು ಅಂತ ಹೇಳಿದಾಗ ಹೈಕಮಾಂಡ್ ಅವರು ಉಮೇಶ್ ಮೇಟಿಯವರಿಗೆ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಇವತ್ತು ಉಮೇಶ್ ಮೇಟಿಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಮೇಟಿಯವರಿಗೆ ಗೌರವ ಬರಬೇಕಾದ್ರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀವೆಲ್ಲರೂ ಕೂಡ ಬಾಗಲಕೋಟೆಯ ಜನ, ಬಾಗಲಕೋಟೆ ಮತ್ತು ಗ್ರಾಮೀಣ ಪ್ರದೇಶದ ಜನ ಇವೆಲ್ಲರೂ ಕೂಡ ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಿ ಅವರನ್ನು ವಿಧಾನಸಭೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ, ಅವರಿಗೆ ಗೌರವ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನ ನೀವೆಲ್ಲರೂ ಕೂಡ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನೂ ಒಳಗೊಂಡಂತ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಎಲ್ಲರನ್ನ ಪ್ರತಿನಿಧಿಸ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.